ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರಿಯಲ್ಮಿ ನಾರ್ಜೋ 10ನ ಬಗ್ಗೆ ರಿವ್ಯೂ ಹಾಗೂ ಸ್ಪೆಸಿಫಿಕೇಷನ್ಸ್ನ ಹೇಳುತ್ತಾ ಇದ್ದೀನಿ. ಮೊದಲನೇದಾಗಿ ಇದು 11,999 ರೂಪಾಯಿಗೆ ಲಭ್ಯವಿದ್ದು ಮೇ 18ನೇ ತಾರೀಕಿಂದ ಆರ್ಡರ್ ಮಾಡಲು ಲಭ್ಯವಿದೆ. ಮೊದಲನೆಯದಾಗಿ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ 6.5 ಇಂಚಿನ ಮಿನಿ ಡ್ರಾಪ್ ಫುಲ್ ಸ್ಕ್ರೀನ್ ಡಿಸ್ಪ್ಲೇನ ಹೊಂದಿದ್ದು ಮೈನ್ ಸ್ಪೆಷಾಲಿಟಿ ಕಾರ್ನಿಂಗ್ ಗ್ಲಾಸ್ 3 ಅನ್ನು ನೀಡಿದ್ದಾರೆ. ಸ್ಕ್ರೀನ್ ಟು ಬಾಡಿ ರೇಷಿಯೋ 89.8% ಹಾಗೂ ರೆಸಲ್ಯೂಷನ್ HD+ ಹೊಂದಿದೆ. ಈ ಮಿನಿ ಡ್ರಾಪ್ ಡಿಸ್ಪ್ಲೇಯಲ್ಲಿ ನಿಮಗೆ ಸ್ಕ್ರೀನ್ ಟು ಬಾಡಿ ರೇಷಿಯೋ 89.8% ತನಕ ನೀವು ಕಾಣಬಹುದಾಗಿದೆ ಹಾಗೂ ಐ ಕೇರ್ ಮೋಡ್ ಕೂಡ ನೀಡಿದ್ದಾರೆ. ಐ ಪ್ರೊಡಕ್ಷನ್ ಮೋಡ್ ಸಹ ಇದ್ದು ಇದೇನು ಹೊಸ ಫೀಚರ್ ಅಂತ ಕಾಣಿಸ್ತಾ ಇಲ್ಲ. ಇನ್ನು ಆಸ್ಪೆಕ್ಟ್ ರೇಷಿಯೋ 20:9 ಇದ್ದು ಲೈಟ್ ಆ್ಯಂಡ್ ಥಿನ್ ಡಿಸ್ಪ್ಲೇ ಈ ಮೊಬೈಲಿನ ಒಂದು ಹೈಲೈಟ್ ಆಗಿದೆ. ಈ ಮೊಬೈಲಿನಲ್ಲಿ ಡ್ಯುಯಲ್ ಸಿಮ್ ಸ್ಲಾಟ್ ಹಾಗೂ ಒಂದು SD ಕಾರ್ಡನ್ನು ಇನ್ಸರ್ಟ್ ಮಾಡಬಹುದಾಗಿದೆ. ಎಕ್ಸ್ಪ್ಯಾಂಡಬಲ್ ಅಪ್ ಟು 256 GB ಹೊಂದಿದೆ. ಇನ್ನು ಸೈಜ್ ಆ್ಯಂಡ್ ವೆಯ್ಟ್ ಬಗ್ಗೆ ಬರೋದಾದರೆ ಉದ್ದ ಬಂದು 164.4 ಮಿಲಿಮೀಟರ್ ಅಂದರೆ 6.5 ಇಂಚ್ ಇದ್ದು, ವಿಡ್ತ್ 75.4 ಮಿಲಿಮೀಟರ್ ಇದ್ದು, ವೆಯ್ಟ್ 199 ಗ್ರಾಮ್ ಇದೆ. ಸ್ಟೋರೇಜ್ ಆ್ಯಂಡ್ ರ್ಯಾಮ್ ಬಗ್ಗೆ ಹೇಳೋದಾದರೆ 4+128 GB ವೇರಿಯಂಟಲ್ಲಿ ಲಭ್ಯವಿದ್ದು ಈ ವೇರಿಯಂಟಲ್ಲಿ ಮಾತ್ರ ನಿಮಗೆ ಲಭ್ಯವಿದ್ದು ಬೇರೆ ವೇರಿಯಂಟಲ್ಲಿ ಲಭ್ಯವಿಲ್ಲ. ಆಂಡ್ರಾಯ್ಡ್ ಬಗ್ಗೆ ಹೇಳೋದಾದರೆ ಆಂಡ್ರಾಯ್ಡ್ V10 ಅನ್ನು ಈ ರಿಯಲ್ಮಿ ನಾರ್ಜೋ 10 ಸ್ಮಾರ್ಟ್ಫೋನಲ್ಲಿ ಅಳವಡಿಸಿದ್ದಾರೆ. ಇದು ಒನ್ ಆಫ್ ದಿ ಬೆಸ್ಟ್ ಆಂಡ್ರಾಯ್ಡ್ ಅಂತಲೇ ಹೇಳಬಹುದು. ಈ ಫೋನಿನ ಬಹುಮುಖ್ಯ ಅಂಶವೆಂದರೆ ಈ ಫೋನಿನಲ್ಲಿ MediaTek Helio G80 ಫಸ್ಟ್ ಟೈಮ್ ಇನ್ ಇಂಡಿಯಾ ಈ ಪ್ರೊಸೆಸರನ್ನು ಈ ಮೊಬೈಲಿನಲ್ಲಿ ಅಳವಡಿಸಿದ್ದು ಪಬ್ಜಿ ಗೇಮರ್ಸ್ ಹಾಗೂ ಹೆವಿ ಗೇಮರ್ಸ್ಗೆ ಈ ಫೋನ್ ಒಂದು ಉತ್ತಮ ಫೋನ್ ಅಂತಲೇ ಹೇಳಬಹುದಾಗಿದೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬರೋದಾದರೆ 16 MP ಫ್ರಂಟ್ ಕ್ಯಾಮ್ರಾ ನಿಮಗೆ AL ಪೋರ್ಟ್ರೇಟ್ ಬ್ಯೂಟಿಫಿಕೇಶನ್ ಜೊತೆಗೆ f2.4 ಅಪೆರ್ಚೂರ್ ಜೊತೆಗೆ HDR ಮೋಡ್ನಲ್ಲಿ ಲಭ್ಯವಿದ್ದು ಈ ಬಜೆಟ್ನಲ್ಲಿ ಒಂದು ಉತ್ತಮವಾದ ಫ್ರಂಟ್ ಕ್ಯಾಮ್ರಾ ಅಂತಲೇ ಹೇಳಬಹುದಾಗಿದೆ. ಬ್ಯಾಕ್ ಕ್ಯಾಮ್ರಾ ವಿಷಯಕ್ಕೆ ಬರೋದಾದರೆ 48 MP ಪ್ರೈಮರಿ ಕ್ಯಾಮ್ರಾವನ್ನು ಹೊಂದಿದ್ದು 190 ಡಿಗ್ರಿ ಅಲ್ಟ್ರಾ ವೈಡ್ ಲೆನ್ಸ್ ಹೊಂದಿದೆ. ವೈಡ್ ಶಾಟ್ಸನ್ನು ನೀವು ಹಿಡಿಯಬಹುದಾಗಿದೆ ಹಾಗೂ ಪೋರ್ಟ್ರೇಟ್ ಲೆನ್ಸ್ ಇದೆ. ಬ್ಯಾಕನ್ನು ಬ್ಲರ್ ಮಾಡಿ ಕೂಡ ಹಿಡಿಯಬಹುದಾಗಿದೆ ಹಾಗೂ ಮ್ಯಾಕ್ರೋ ಲೆನ್ಸ್ ನಿಮಗೆ ಮೈನ್ಯೂಟ್ ಪಾರ್ಟಿಕಲ್ಸ್ ಕೂಡ ತುಂಬ ಸೂಕ್ಷ್ಮವಾದ ಪಾರ್ಟಿಕಲ್ಸ್ ಹಿಡಿಯಬಹುದಾಗಿದೆ ಹಾಗೂ 1080 ವಿಡಿಯೋ ರೆಕಾರ್ಡಿಂಗ್, ಸ್ಲೋ ಮೋಷನ್, HDR ಮೋಡ್ ಹಾಗೂ ಒನ್ ಆಫ್ ದಿ ಬೆಸ್ಟ್ ಎಲ್ಲ ವಿವಿಧ ರೀತಿಯ ವಿಡಿಯೋ ಕೂಡ ನಿಮಗೆ ಹಿಡಿಯಬಹುದಾಗಿದೆ. ಒಂದು ಉತ್ತಮವಾದ ಬ್ಯಾಟ್ರಿಯನ್ನು ಕೂಡ ಈ ಫೋನ್ ಹೊಂದಿದ್ದು 5000 mAh ಪವರ್ಫುಲ್ ಬ್ಯಾಟ್ರಿಯನ್ನು ಹೊಂದಿದೆ. ಇದರಲ್ಲಿ ನೀವು ಒಂದು ಮ್ಯೂಸಿಕ್ ಒಂದು 54 ಅವರ್ಸ್ ಯೂಸ್ ಮಾಡ್ಬೋದಾಗಿದೆ, ಗೇಮಿಂಗ್ 12 ಅವರ್ಸ್ ಯೂಸ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ 19-20 ಅವರ್ಸ್, ಕಾಲಿಂಗ್ 30 ಅವರ್ ಕೂಡ ಮಾತಾಡ್ಬೋದಾಗಿದೆ, ಯೂಟ್ಯೂಬ್ 20 ಅವರ್ಸ್ ಯೂಸ್ ಮಾಡ್ಬೋದಾಗಿದೆ. ಇನ್ನು ಚಾರ್ಜಿಂಗ್ ಅಂದರೆ 18 ವೋಲ್ಟ್ಸ್ ಕ್ವಿಕ್ ಚಾರ್ಜ್ ಕೆಪಾಸಿಟಿ ಹೊಂದಿದೆ. ನಿಮ್ಗೆ ಆಲ್ಮೋಸ್ಟ್ ನಿಮಗೆ 1 ಅವರಲ್ಲಿ ನಿಮಗೆ ಫುಲ್ ಚಾರ್ಜ್ ಆಗ್ಬೋದು ಹಾಗೂ ಟೈಪ್ ಸಿ ಅನ್ನು ನೀಡಿದ್ದಾರೆ ಹಾಗೂ ನಿಮಗೆ ಇನ್ನೊಂದು ಪವರ್ಫುಲ್ ಅಂದರೆ ರಿವರ್ಸ್ ಚಾರ್ಜಿಂಗ್ ಆಪ್ಷನ್ ನೀಡಿದ್ದಾರೆ. ಈ ಫೋನಿನ ಒಂದು ಕ್ವಿಕ್ ರೌಂಡಪ್ ಬಗ್ಗೆ ಹೇಳೋದಾದರೆ ನಿಮಗೆ 6.5 ಇಂಚಿನ ಡಿಸ್ಪ್ಲೇ ಲಭ್ಯವಿದ್ದು ಫ್ರಂಟ್ ಕ್ಯಾಮ್ರಾ 16 MP ಆಗಿದೆ, ರೇರ್ ಕ್ಯಾಮ್ರಾ 48 MP ಆಗಿದ್ದು ಇದರ ಜೊತೆಗೆ 3 ವಿವಿಧ ಲೆನ್ಸ್ ನಿಮಗೆ ಲಭ್ಯವಿದೆ. ಇನ್ನು ಪ್ರೊಸೆಸರ್ MediaTek Helio G80 ಪ್ರೊಸೆಸರ್ ಈ ಫೋನಿನಲ್ಲಿ ಅಳವಡಿಸಲಾಗಿದೆ. ಒನ್ ಆಫ್ ದಿ ಬೆಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬೋದು. ಇನ್ನು ರ್ಯಾಮ್ 4 GB + 128 GB ವೇರಿಯಂಟಲ್ಲಿ ಮಾತ್ರ ಲಭ್ಯವಿದ್ದು SD ಕಾರ್ಡ್ ಸ್ಲಾಟ್ ಅಪ್ ಟು ಎಕ್ಸ್ಪ್ಯಾಂಡಬಲ್ 256 GB ಲಭ್ಯವಿದ್ದು ಆಂಡ್ರಾಯ್ಡ್ 10 ಹೊಂದಿದೆ. ಬ್ಯಾಟ್ರಿ 5000 mAh ಹಾಗೂ ಕನೆಕ್ಟಿವಿಟಿ 4G ಲೈಟ್ ಹಾಗೂ ಕಲರ್ಸ್ ಗ್ರೀನ್ ಮತ್ತು ವೈಟಲ್ಲಿ ಲಭ್ಯವಿದೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.